ಆತ್ಮ ಶಬ್ದದ ಅರ್ಥವನ್ನ ಈಗ ನೋಡೋಣ. ಆತ್ಮ ಶಬ್ದ ಮತ್ತೆ ಅಂತರಾತ್ಮ ಶಬ್ದ, ಪರಮಾತ್ಮ ಶಬ್ದ ಇವು ಮೂರು ಕೂಡ ಶ್ರೌತಾಚಮನದಲ್ಲಿ ಕಾಣಿಸುವಂಥವು. ವಿಷ್ಣು ಸಹಸ್ರನಾಮದಲ್ಲಿ ಆತ್ಮ ಶಬ್ದ ಅಂತರಾತ್ಮ ಶಬ್ದ ಕೇಳಿ ಬರೋದಿಲ್ಲ. ಆದ್ರೆ ಅಂತರಾತ್ಮ ಅನ್ನುವ ಶಬ್ದ ಕೇಳಿ ಬರದೆ ಹೋದರೂ ಆತ್ಮವಾನ್ ಅಂತ ಅನ್ನುವ ಒಂದು ಶಬ್ದ ಮಾತ್ರ ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖ ಕಾಣ್ತದೆ. ಆತ್ಮ ಶಬ್ದಕ್ಕೆ ಹೀಗೆ ಬೇರೆ ಬೇರೆ ಕಡೆ ಅರ್ಥಗಳಿವೆ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಸ ವಿಷ್ಣು ಆಪ್ತಕಾಮತ್ವಾತ್ ಆತ್ಮೀಯತೆಯು ಉಚ್ಯತೆ ಬುಧೀಹಿ. ಅವನು ಆಪ್ತಕಾಮ. ನಮಗೆ ಆತ್ಮ ಶಬ್ದದ ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ಕಡೆ ಬಂದಿರುವುದೆಲ್ಲ ಗೊತ್ತಿದೆ. ವ್ಯಾಪ್ತನಾದವನು ಇತ್ಯಾದಿ ಅರ್ಥಗಳು ಅದಕ್ಕಿದ್ದೇವೆ. ಅದರಲ್ಲಿ ಆಪ್ತಕಾಮ ಎಲ್ಲ ಅಪೇಕ್ಷೆಗಳನ್ನು ಕೂಡ ಈಡೇರಿಸಿಕೊಂಡಂಥವನು ಅಂತ ಒಂದು ವಿಶಿಷ್ಟವಾದಂತಹ ಅರ್ಥ ಈ ಆತ್ಮ ಶಬ್ದಕ್ಕೆ ಕೇಳಿ ಬರ್ತದೆ. ಭವಿಷ್ಯತ್ ಪರ್ವದ ಮಾತೊಂದನ್ನು ಹಾಗೆ ಆಚಾರ್ಯ ಉದ್ಧರಿಸ್ತಾರೆ. ಭಗವಂತ ಋಷಿಗಳಿಗೆ, ಪಿತೃಗಳಿಗೆ, ದೇವತೆಗಳಿಗೆ ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಂಥವನು ಅನ್ನುವ ಒಂದು ಭಾಗವನ್ನು ವರ್ಣಿಸುವಂಥ ಪ್ರಸಂಗ ಅದು. ಮೂಲತಃ ಉಪನಿಷತ್ನಲ್ಲೇ ಅಥವಾ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ ಆತ್ಮ ಶಬ್ದ ಬಂದಿದೆ. ಈ ಆತ್ಮ, ಅಂತರಾತ್ಮ, ಪರಮಾತ್ಮ ಈ ಶಬ್ದಗಳಲ್ಲದೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮತ್ತೆ ಇತಿಹಾಸ ಪುರಾಣಗಳು, ಅಗ್ನಿ, ವಾಯು, ಸೂರ್ಯ, ಚಂದ್ರ, ದಿಕ್ಕುಗಳು, ಇಂದ್ರ, ವಿಷ್ಣು, ಪೃಥ್ವಿ ಮತ್ತೆ ಆತ್ಮ, ಅಂತರಾತ್ಮ, ಪರಮಾತ್ಮ ಇವೆಲ್ಲ ಶಬ್ದಗಳನ್ನ ಉಪಯೋಗಿಸಿ ಶ್ರೌತಾಚಮನ ಅಂತ ಏನ್ ಮಾಡ್ತಾರಲ್ಲ, ಶ್ರೌತಾಚಮನ ಅನ್ನೋ ಶಬ್ದಕ್ಕೆ ಹೀಗರ್ಥ. ಶುತ್ಯುಕ್ತವಾದಂತಹ ವೇದೋಕ್ತವಾದಂತಹ ಶಬ್ದಗಳಿಂದ ಆಚಮನ ಮಾಡುವುದು. ಸ್ಮಾರ್ತಾಚಮನ ಅಂದ್ರೆ ಸ್ಮೃತಿ ಅಂದ್ರೆ ಪುರಾಣಗಳಲ್ಲಿ ಬಂದಂತಹ ಮಂತ್ರಗಳಿಂದ ಆಚಮನ ಮಾಡುವುದು. ಕೇಶವಾದ 24 ನಾಮಗಳು ವೇದದಲ್ಲಿ ಕಾಣಿಸೋದಿಲ್ಲ, ಅವೆಲ್ಲ ಪುರಾಣದಲ್ಲಿ ಕಾಣಿಸುವಂಥವು. ಪುರಾಣದಲ್ಲಿ ಕಾಣಿಸಿದ ಮಂತ್ರಗಳಿಂದ ಆಚಮನ ಮಾಡುವುದಕ್ಕೆ ಸ್ಮಾರ್ತಾಚಮನ ಅಂತನೂ, ವೇದೋಕ್ತವಾದ ಶಬ್ದಗಳಿಂದ ಆಚಮನ ಮಾಡುವುದಕ್ಕೆ ವೈದಿಕ ಆಚಮನ ಅಥವಾ ಶ್ರೌತಾಚಮನ ಅಂತ ಕರೀತಾರೆ. ಬೃಹದಾರಣ್ಯಕದಲ್ಲಿ 3ನೇ ಅಧ್ಯಾಯ ಅದು. ಅದರಲ್ಲಿ ಈ ಪರಮಾತ್ಮ, ಈ ಅಯಂ ವಾ ಆತ್ಮ, ಈ ಪರಮಾತ್ಮನೇ ಸರ್ವೇಷಾಂ ಭೂತಾನಾಂ ಲೋಕಃ, ಗೃಹಸ್ಥರಿಗೆ, ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ಹೀಗೆ ಎಲ್ಲರಿಗೂ ಕೂಡ ಅವನ ಆಶ್ರಯ ಕೊಟ್ಟವನಾಗಿದ್ದಾನೆ ಅಂತ ಅಲ್ಲೇ ಆತ್ಮ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಆ ಆತ್ಮ ಶಬ್ದದ ಅರ್ಥವನ್ನ ವಿವರಿಸುವ ಪ್ರಸಂಗದಲ್ಲಿ ಆಪ್ತಕಾಮನಾದ್ದರಿಂದ ಎಲ್ಲ ಅಪೇಕ್ಷೆಗಳನ್ನು ಆತ ಈಡೇರಿಸಿಕೊಂಡವನಾದ್ದರಿಂದ ಅವನಿಗೆ ಆತ್ಮ ಎಂಬ ಶಬ್ದದಿಂದ ವ್ಯವಹರಿಸಿದ್ದಾರೆ. ಆತ್ಮ ಶಬ್ದದ ಸ್ವಾರಸ್ಯ ವೇದದಲ್ಲೇ ವರ್ಣಿತ ಆಗಿದೆ. ಮತ್ತೆ ಆ ವೇದದ ಅರ್ಥವನ್ನು ವರ್ಣನೆ ಮಾಡುವಂತಹ ಮತ್ತೊಂದು ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನ ವರ್ಣನೆ ಮಾಡುವಂತಹ ಮತ್ತೊಂದು ವೇದ ಭಾಗ, ಅದು ನಾರಾಯಣ ಶ್ರುತಿ ಅಂತ. ಅದು ಒಂದು ವೇದವೇ. ಗೃಹಸ್ಥರಲ್ಲಿ ಅಂತರ್ಗತನಾಗಿ ಯಜ್ಞಗಳನ್ನ ಮಾಡಿ ಆ ಯಜ್ಞಗಳ ಮೂಲಕ ದೇವತೆಗಳನ್ನ ಆತ ಪೊರೆಯುತ್ತಾನೆ. ಗೃಹಸ್ಥರು ತಾವು ಯಜ್ಞ ಮಾಡಿ ದೇವತೆಗಳನ್ನೇನು ರಕ್ಷಿಸಬೇಕಾದಂತಹ ಅಗತ್ಯ ಇಲ್ಲ. ಗೃಹಸ್ಥರು ಯಜ್ಞ ಮಾಡಿದಾಗ ಗೃಹಸ್ಥರಿಗಿಂತ, ಮನುಷ್ಯ ಗೃಹಸ್ಥರಿಗಿಂತ ಉತ್ತಮರಾದಂತಹ ದೇವತೆಗಳಿಗೆ ಅದರಿಂದ ಲಾಭ ಆಗೋದಿಲ್ಲ. ಆದ್ರೆ ಆ ಗೃಹಸ್ಥರಲ್ಲಿ ಅಂತರ್ಗತನಾಗಿದ್ದು ಪರಮಾತ್ಮ ಈ ಯಜ್ಞಾದಿಗಳನ್ನು ಮಾಡ್ತಾನಲ್ಲ, ಪರಮಾತ್ಮ ಯಜ್ಞಾದಿಗಳನ್ನು ಮಾಡುವ ಮೂಲಕ ಗೃಹಸ್ಥರನ್ನ ದೇವತೆಗಳನ್ನು ರಕ್ಷಿಸ್ತಾನೆ. ಸ್ವಾಧ್ಯಾಯದಲ್ಲಿ ನಿತ್ಯ ನಾವು ಸ್ವಾಧ್ಯಾಯ ಮಾಡುವಾಗ ಋಷಿಗಳನ್ನು ನೆನಪು ಮಾಡ್ಕೊಳ್ತೀವಲ್ಲ, ಆ ಮೂಲಕ ಪರಮಾತ್ಮನೇ ಋಷಿಗಳನ್ನು ನೆನಪು ಮಾಡ್ಕೊಳ್ಳೋದು, ನಾವಲ್ಲ. ಹೀಗ ಋಷಿಗಳಿಗೆ ನಾವು ತರ್ಪಣ ಇತ್ಯಾದಿಗಳನ್ನು ಕೊಡ್ತೇವೆ, ಮತ್ತೆ ಅವರನ್ನು ನೆನಪು ಮಾಡ್ಕೊಳ್ತೇವೆ. ಈ ಮೂಲಕ ಋಷಿಗಳಿಗೆ ಅವನ ಆಶ್ರಯನಾಗಿದ್ದಾನೆ. ಶ್ರಾದ್ದದಲ್ಲಿ ಅಥವಾ ದೈನಂದಿನ ತರ್ಪಣದಲ್ಲಿ ಪಿತೃಗಳಿಗೆ ನಾವು ತರ್ಪಣ ಕೊಟ್ಟಾಗ ಪರಮಾತ್ಮನೇ ಪಿತೃಗಳಿಗೆ ತರ್ಪಣ ಕೊಟ್ಟು ಅವರಿಗೆ ಆತ ತೃಪ್ತಿಯನ್ನು ಕೊಡ್ತಾನೆ. ಅನ್ನ, ಮನುಷ್ಯರಿಗೆ ಅನ್ನ, ಪ್ರಾಣಿಗಳಿಗೆ ಹುಲ್ಲು, ನೀರು ಇತ್ಯಾದಿಗಳನ್ನು ಕೊಡುವ ಮೂಲಕ ಗೃಹಸ್ಥರು ಈ ಜಗತ್ತನ್ನೆಲ್ಲ ಕಾಪಾಡ್ತೇವೆ ಅನ್ಕೊಂಡಿದ್ದಾರೆ. ವಸ್ತುತಃ ಅಲ್ಲಿ ಪರಮಾತ್ಮನೇ ಇದ್ದಾನೆ. ಪರಮಾತ್ಮನೇ ಇದ್ದು ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ.
ಹೀಗೆ ಗೃಹಸ್ಥನೊಬ್ಬ ತನ್ನೊಳಗಿರುವಂತಹ ಪರಮಾತ್ಮನಿಗೆ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ದೇವತೆಗಳು ಆತನನ್ನು ಹರಸ್ತಾರೆ. ತಸ್ಯ ಅವಿನಾಶಮಿಚ್ಛಂತೆ, ಅಂಥ ಗೃಹಸ್ಥನಿಗೆ ಎಂದೂ ನಾಶ ಆಗದೇ ಇರಲಿ ಅಂತ ಅವರು ದೇವತೆಗಳದ್ದು ಕೂಡ ಬಯಸ್ತಾರೆ ಅಂತ ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಆತ್ಮಾವ ಇದಮಗ್ರ ಆಸೀತ್ ಎಂಬಲ್ಲಿ ಕೂಡ ಆ ಮಾತು ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ ಕೇಳಿ ಬರ್ತದೆ. ಹೀಗೆ ಆತ ಆಪ್ತ ಕಾಮ, ಆತನಿಗೆ ಆಗಬೇಕಾದ್ದೇನೂ ಇಲ್ಲ. ಆದರೂ ಕೂಡ ಈ ಗೃಹಸ್ಥರಲ್ಲಿ ನಿಂತು ನಿತ್ಯ ಯಜ್ಞ ತರ್ಪಣ ಬ್ರಹ್ಮಯಜ್ಞ ಇತ್ಯಾದಿಗಳನ್ನೆಲ್ಲ ಮಾಡಿ ದೇವ ಋಷಿ ಪಿತೃಗಳನ್ನೆಲ್ಲವನ್ನು ಹಾಗೆ ಮನುಷ್ಯರನ್ನು ಕೂಡ ಆತ ರಕ್ಷಿಸ್ತಾನೆ ಅಂತ ಆತ್ಮಶಬ್ದ ಅಲ್ಲಿ ವರ್ಣಿಸ್ತದೆ. ಇದಲ್ಲದೆ ಒಂದು ಖ್ಯಾತವಾದಂತಹ ಶ್ಲೋಕ, ಮಹಾಭಾರತದ ಶ್ಲೋಕ ಅದು, ಗೀತಾ ಭಾಷ್ಯದಲ್ಲಿ ಉದ್ಧೃತವಾದಂತಹ ಶ್ಲೋಕ, 11ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ. ಕಸ್ಮಾಚ್ಯತೆ ಧನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತರೆ ಅನಂತ ದೇವೇಶ ಜಗನ್ನಿವಾಸ ತಮಕ್ಷರಂ ಸತಸತ್ ಪರಮ್ಯತ್ ಅಂತ ಹೇಳಿದಂತಹ ಮಾತು. ಮಹಾತ್ಮ ಅಂತಲ್ಲಿ ಭಗವಂತನ ಶಬ್ದ ಪ್ರಯೋಗ ಮಾಡಿದ್ದಾರೆ. ನಾವು ಈಗಿಲ್ಲಿ ಆತ್ಮ ಇತ್ಯಾದಿ ಶಬ್ದಗಳ ಅರ್ಥಗಳನ್ನು ನೋಡ್ತಾ ಇದ್ದೇವೆ. ಆತ್ಮ, ಮಹಾತ್ಮ ಇತ್ಯಾದಿ ಅರ್ಥಗಳು ಎಲ್ಲ ಶಬ್ದಗಳಿಗೂ ಕೂಡ ಅದೇ ಅರ್ಥ ಇರ್ತದೆ. ಆತ್ಮ ಶಬ್ದದ ಅರ್ಥವನ್ನ ಮಹಾಭಾರತದಲ್ಲೇ ಹೇಳ್ತಾರೆ. ಅದನ್ನ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಉದ್ಧರಿಸ್ತಾರೆ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾಪ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದಾತ್ಮೇತಿ ಭಣ್ಯತೆ. ಇದು ಆ ಆತ್ಮ ಶಬ್ದದ ಅರ್ಥ. ಅವನು ಎಚ್ಚ ಆಪ್ನೋತಿ ಎಲ್ಲವನ್ನು ಕೂಡ ವ್ಯಾಪಿಸಿಕೊಂಡಿದ್ದಾನೆ. ಎಚ್ಚ ಆದತ್ತೆ ತನ್ನೊಳಗೆ ಎಲ್ಲವನ್ನು ಕೂಡ ಇಟ್ಟುಕೊಂಡಿದ್ದಾನೆ. ಆದಾನ ಮಾಡುವುದು ಅಂದ್ರೆ ಸ್ವೀಕಾರ ಮಾಡುವುದು ಅಂತ ಅರ್ಥ. ಆಪ್ನೋತಿ ಅಂತಂದ್ರೆ ವ್ಯಾಪಿಸಿಕೊಂಡಿರುವುದು ಅಂತ ಅರ್ಥ. ಹೀಗೆ ಎಚ್ಚ ಆಪ್ನೋತಿ ಅಂದ್ರೆ ಎಲ್ಲವನ್ನು ವ್ಯಾಪಿಸಿಕೊಂಡಿರೋದು, ಎಚ್ಚ ಯದ ಆದತ್ತೆ ಎಲ್ಲವನ್ನು ತನ್ನೊಳಗೆ ವಶದೊಳಗೆ ಇಟ್ಕೊಂಡಿರುವಂಥದ್ದು, ಎಚ್ಚ ಅತ್ತಿ ವಿಷಯಾನ್ ಎಲ್ಲಾ ಕರ್ಮ ಫಲಗಳನ್ನು ಆತ ನಮಗೆ ಕೊಡುವಂಥವನು, ಆದತ್ತೆ ಅಂತ ಅನ್ನೋದಕ್ಕೆ ವಿಷಯಗಳನ್ನೆಲ್ಲ ತನ್ನೊಳಗೆ ಇಟ್ಕೊಂಡಿರುವನು ಅಂತ ಅರ್ಥ, ಮತ್ತೆ ಕರ್ಮಫಲಗಳನ್ನು ತಾನು ಸ್ವೀಕಾರ ಮಾಡುವನು ಅಂತ ಅರ್ಥ. ಅತಿ ವಿಷಯಾನಿಹ ನಾವು ಎಲ್ಲವನ್ನು ಏನು ತಿಂತೇವೆ ಕರ್ಮ ಫಲವನ್ನು ಸ್ವೀಕಾರ ಮಾಡುವಾಗ ನಮ್ಮ ಒಳಗಿದ್ದು ಸ್ವೀಕಾರ ಮಾಡುವವನು ಅವನೇ ಆಗಿದ್ದಾನೆ. ಮತ್ತೆ ವಿಷಯಗಳನ್ನ ನಾವು ನಿವೇದಿಸಿದಂಥ ದೇವಪೂಜಾ ಮೊದಲಾದ ಪ್ರಸಂಗಗಳಲ್ಲಿ ನಾವು ಆತನಿಗೆ ಏನು ನಿವೇದಿಸ್ತೇವೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇತ್ಯಾದಿಗಳನ್ನ, ಅದಕ್ಕಾಗಿ ಅವನಿಗೆ ಆತ್ಮ ಅಂತ ಹೇಳ್ತಾರೆ. ಇದು ನಾವು ಎಲ್ಲಾ ಕಡೆ ಚಿಂತನೆ ಮಾಡಬೇಕಾದಂತ ಸಂಗತಿ. ನಿವೇದನೆ ಮಾಡುವಾಗ ಆ ದೇವರಿಗೆ ಆಹಾರ ಪದಾರ್ಥಗಳನ್ನು ನಿವೇದನೆ ಮಾಡುವಾಗ ಅಲ್ಲಿ ಆಹಾರ ಪದಾರ್ಥಗಳಲ್ಲಿ ಒಂದು ರೂಪ, ರಸ, ಗಂಧ ಇತ್ಯಾದಿ ಇರ್ತದೆ. ಸ್ಪರ್ಶವೂ ಕೂಡ ಅಲ್ಲಿರ್ತದೆ. ಆದ್ರೆ ಅಲ್ಲಿರುವಂತಹ ಶಬ್ದವನ್ನ ನಿವೇದನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಹಾರ ಪದಾರ್ಥಗಳೊಂದು ರೂಪ, ರಸ, ಗಂಧ ಇವಂತೂ ನೇರವಾಗಿದ್ದೇ ಇರ್ತವೆ. ಶಬ್ದವೂ ಒಂದಿರ್ತದೆ. ರೂಪ, ರಸ, ಗಂಧಗಳನ್ನಂತೂ ನೇರವಾಗಿ ಆತ್ಮನಿಗೆ ಆ ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡಿಯೇ ಮಾಡಬಹುದು. ಸ್ಪರ್ಶವನ್ನು ಕೂಡ ಭಗವಂತ ಆ ಆಹಾರ ಪದಾರ್ಥಗಳನ್ನು ತಾನು ಮುಟ್ಟಿ ಅದೆಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಅತಿ ವಿಷಯಾನಿಹ ಅಂತಿದೆಯಲ್ಲ, ವಿಷಯಗಳನ್ನ ಆತ ಸ್ವೀಕಾರ ಮಾಡ್ತಾನೆ ಅಂತ ಬಂದಿರೋದ್ರಿಂದ ಆ ರೂಪರಸ ಗಂಧಗಳನ್ನ ಮತ್ತು ಸ್ಪರ್ಶವನ್ನ ನೈವೇದ್ಯ ಕಾಲದಲ್ಲಿ ಆತ ಸ್ವೀಕಾರ ಮಾಡ್ತಾನೆ ಅಂತ ನನಗೆ ವ್ಯಾಖ್ಯಾನ ಮಾಡಬೇಕು ಅಂತ ಕಾಣ್ತಾ ಇದೆ. ಅದಲ್ಲದೆ ನಾವು ಪ್ರವಚನಾದಿಗಳನ್ನು ಮಾಡುವಾಗ ಶಬ್ದಗಳನ್ನ ಆತನಿಗೆ ಅರ್ಪಿಸ್ಲಿಕ್ಕೆ ಬರ್ತದೆ. ಈ ಶಬ್ದವನ್ನ ಆ ಭಗವಂತ ನಾವು ಮಾಡುವ ಪ್ರವಚನಾದಿಗಳಲ್ಲಿ ಪ್ರವಚನ ಮಾಡುವವರು, ಪ್ರವಚನವನ್ನು ಶ್ರವಣ ಮಾಡುವವರು ಇಬ್ರು ಕೂಡ ಶಬ್ದವೊಂದ ವಿಷಯವನ್ನ ಆ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಬರ್ತದೆ. ಹೀಗೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಎಂಬ 5 ವಿಷಯಗಳನ್ನ ಆ ಪರಮಾತ್ಮನಿಗೆ ಅರ್ಪಿಸುವುದರ ಮೂಲಕ ಆತ ಆತ್ಮ ಅಂತ ಕರೆಸ್ಕೊಂಡಿದ್ದಾನೆ. ಆತ ಅದನ್ನ ಸ್ವೀಕರಿಸುವುದರ ಮೂಲಕ ಆತ್ಮ ಅಂತ ಕರೆಸ್ಕೊಂಡಿದ್ದಾನೆ. ಯತ್ಯಾಸ್ಯ ಸಂತತೋ ಭಾವ, ಎಲ್ಲ ಕಡೆ ಆತ ವ್ಯಾಪಿಸಿಕೊಂಡಿದ್ದಾನೆ. ಸಂತತ ಅಂದ್ರೆ ಎಲ್ಲ ಕಡೆ ಇರುವಂತದ್ದು ಅಂತ ಅರ್ಥ. ಯಾವಾಗಲೂ ಇರುವಂಥದ್ದು ಮತ್ತೆ ಎಲ್ಲ ಕಡೆ ಇರುವಂಥದ್ದು ಅಂತ ಹೀಗೆ 2 ಅರ್ಥಗಳಿವೆ. ಆದ್ರಿಂದ ಆತನನ್ನ ಆತ್ಮ ಅಂತ ವ್ಯವಹರಿಸ್ತಾರೆ. ಇದಲ್ಲದೆ
ತತ್ವನಿರ್ಣಯದಲ್ಲಿ ಮತ್ತೊಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಆತತತ್ವಾಚ ಮಾತೃತ್ವಾತ್ ಆತ್ಮೇತಿ ಪರಮೋ ಹರಿಹಿ ಆತ್ಮಾಭಾಸ ತದನ್ಯಯೇ ನಹ್ಯೇ ದೇಶಾಂ ತಥಾಹ ಗುಣಾಃ ಇತಿ ಪರಮೋಪನಿಷದಿ. ಪರಮೋಪನಿಷತ್ ಅಂತ ಒಂದು ವೇದ ಭಾಗ ಇದು. ಪರಮಾತ್ಮನಿಗೆ ಆತ್ಮ ಅಂತ ಹೆಸರು ಯಾಕೆ? ನಮಗೀಗ ವ್ಯಾಕರಣದಲ್ಲಿ ಗೊತ್ತಿರುವಂತೆ ಅಥ ಸಾತತ್ಯಗಮನಿನ ಧಾತುವಿಗೆ ಮನಿನ್ ಪ್ರತ್ಯಯ ಬಂದು ಆತ್ಮ ಎಂಬ ಶಬ್ದ ನಿಷ್ಪನ್ನವಾಗಿದೆ. ಸತತವಾಗಿ ಹೋಗ್ತಾ ಇರುವವನು, ಗತಿಶೀಲನಾದವನು ಅಂತ ಆ ಧಾತುವಿನ ಅರ್ಥ. ಆ ಅತಧಾತುವಿಗೆ ಮನಿನ್ ಪ್ರತ್ಯಯ ಬಂದ್ರೆ ಆತ್ಮ ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ಆದ್ರೆ ಮನಿನ್ ಪ್ರತ್ಯಯಕ್ಕೆ ಅರ್ಥ ಏನು? ಇವತ್ತಿನ ವ್ಯಾಕರಣದಲ್ಲಿ ನಮಗದು ಕಂಡು ಸಿಗೋದಿಲ್ಲ. ಆದರೆ ಆ ಮಾ ಎಂಬಲ್ಲಿರುವಂತಹ ಮಕಾರಕ್ಕೂ ಕೂಡ ಒಂದು ವಿಶಿಷ್ಟವಾದ ಅರ್ಥವನ್ನ ಈ ಪರಮೋಪನಿಷತ್ತೇ ವ್ಯಾಖ್ಯಾನ ಮಾಡಿದೆ. ಆತ್ಮ ಎಂಬಲ್ಲಿ ಆತ ಅಂತಿದೆಯಲ್ಲ, ಆತ ಅಂತಂದ್ರೆ ಆತತ, ಎಲ್ಲ ಕಡೆ ಎಲ್ಲ ದೇಶ ಕಾಲಗಳಲ್ಲೂ ಇದ್ದವನು ಅಂತ ಅರ್ಥ. ಮತ್ತೆ ಮಾ ಅಂದ್ರೆ ಮಾತೃತ್ವ, ಸರ್ವಜ್ಞನಾದ್ರಿಂದ ಆತನಿಗೆ ಆತ್ಮ ಅಂತ ಹೆಸರು. ಹೀಗೆ ಆತ್ಮ ಎಂಬಲ್ಲಿ ಆತ ಎಂಬುದು ಆತನ ವ್ಯಾಪ್ತಿಯನ್ನು, ಮಾ ಎಂಬುದು ಆತನ ಸರ್ವಜ್ಞತ್ವವನ್ನು ಹೇಳ್ತದೆ. ಇದರಿಂದ ಆತ್ಮನೇ ಅವನೊಬ್ಬನೇ ಆತ್ಮ. ಉಳಿದವರೆಲ್ಲರೂ ಕೂಡ ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ ಮೊದಲಾದಂತಹ ನಾವೆಲ್ಲರೂ ಕೂಡ ಏನಿದ್ದೇವೆ, ನಾವೆಲ್ಲರೂ ಆತ್ಮಾಭಾಸರೇ, ಆತ್ಮರೇ ಅಲ್ಲ ನಾವು. ಹೀಗಿರುವಾಗ ನಮ್ಮನ್ನ ನೀವು ಯಾರಾದರೂ ಮಹಾತ್ಮರು ಅಂತ ವರ್ಣನೆ ಮಾಡಿದ್ರೆ ಅದಕ್ಕಿಂತ ಹಾಸ್ಯಾಸ್ಪದವಾದದ್ದು ಮತ್ತೊಂದಿಲ್ಲ. ನಹ್ಯೇ ತೇಷಾಂ ತಥಾಹ ಗುಣಾಃ. ನಮ್ಗೆ ಯಾರಿಗೂ ಕೂಡ ವ್ಯಾಪ್ತವಾದಂತಹ ಗುಣಗಳಿಲ್ಲ. ಇದಲ್ಲದೆ ಐತ್ರೇಯ ಉಪನಿಷತ್ತು ಮೊದಲಾದ ಕಡೆ ನಿತ್ಯಾತದ ಗುಣತ್ವಾತ್ಸ ಆತ್ಮೇತಿ ಶ್ರುತಿಶೂಜಿತಃ. ನಿತ್ಯವೂ ಎಲ್ಲ ಕಡೆ ವ್ಯಾಪ್ತವೂ ಆದ ಗುಣಗಳುಳ್ಳವನಾದ್ರಿಂದ ಆತನಿಗೆ ಆತ್ಮ ಎಂಬ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಆತ್ಮಾಂತರಾತ್ಮ ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಹೇ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಹೇ ಸೃಷ್ಟ್ಯಾದೇಶ ನಿಯಾಮಕಂ ಅಂತ ಹೇಳ್ತಾರೆ. ಆತ್ಮ ಎಂಬ ಶಬ್ದ ಭಗವಂತನನ್ನ ಹೇಳ್ತದೆ. ಮತ್ತೆ ಆತ್ಮ ಎಂಬ ರೂಪ ಏನ್ ಕಾರ್ಯ ಮಾಡ್ತದೆ ಅಂದ್ರೆ, ಕ್ರಮವಾಗಿ ಆತ್ಮ, ಅಂತರಾತ್ಮ, ಪರಮಾತ್ಮ ಈ ಮೂರು ರೂಪಗಳು ಜಾಗೃತಿ, ಎಚ್ಚರಾವಸ್ಥೆ, ಜಾಗೃತಿ ಅಂದ್ರೆ ಎಚ್ಚರಾವಸ್ಥೆ, ಮತ್ತೆ ಆತ್ಮ ಅನ್ನುವುದು ಎಚ್ಚರಾವಸ್ಥೆಯನ್ನ ನಮಗೆ ಮಾಡುವಂಥದ್ದು, ಸ್ವಪ್ನವನ್ನೊಂದು ಕನಸನ್ನ ಬೀಳಿಸುವಂಥದ್ದು ಅಂತರಾತ್ಮ ಅನ್ನುವ ರೂಪ, ಸುಷುಪ್ತಿ ಅಂದ್ರೆ ನಿದ್ರಾವಸ್ಥೆಯನ್ನು ಕೊಡುವಂಥದ್ದು ಪರಮಾತ್ಮ ಅಂತ ಹೀಗರ್ಥ. ಅದಲ್ಲದೆ ಸೃಷ್ಟ್ಯಾದೇಶ, ಸೃಷ್ಟಿ, ಪ್ರಳಯ, ನಾಶ, ಆತ್ಮ ಸೃಷ್ಟಿಯನ್ನು, ಅಂತರಾತ್ಮ ಪಾಲನವನ್ನು, ಮತ್ತೆ ಪರಮಾತ್ಮ ಪ್ರಳಯವನ್ನು ಕೂಡ ಮಾಡುವಂಥವ್ರು. ಹೀಗೆ ಜಾಗೃತಿ, ಎಚ್ಚರಾವಸ್ಥೆ, ಕನಸಿನಾವಸ್ಥೆ ಮತ್ತು ನಿದ್ರೆ, ಇದಲ್ಲದೆ ಸೃಷ್ಟಿ, ಪ್ರಳಯ, ನಾಶ ಈ ಮೂರನ್ನು ಮಾಡುವಂಥವು ಈ ಆತ್ಮ, ಅಂತರಾತ್ಮ, ಪರಮಾತ್ಮ ಎಂಬ ರೂಪಗಳು. ಅಂತರಾತ್ಮ ಅನ್ನುವ ಶಬ್ದಕ್ಕೆ ಹೀಗೊಂದು ಅರ್ಥ ಮಾಡಬಹುದು ಅಂತ ನನಗೆ ಕಾಣಿಸ್ತದೆ. ಅಂತರ ಅಂತಂದ್ರೆ ಒಳಗೆ ಇರುವಂತದ್ದು ಅಂತ ಅರ್ಥ, ನಮ್ಗೆ ಗೊತ್ತಿದೆ. ಅಂತಃಸ್ಥಿತ್ವ ರಮಯತಿ, ನಮ್ಮೊಳಗಿದ್ದು, ಅಂತಹ ಅಂದ್ರೆ ನಮ್ಮೊಳಗೆ, ಅದು ಒಳಗಿದ್ದು ನಮಗೆ ಸುಖ ಕೊಡುವಂಥವನು. ಹೀಗೆ ರಮಯತಿ ಅಂದ್ರೆ ಸುಖ ಕೊಡುವಂಥವನು. ಸುಖ ಕೊಡುವಂಥವನು ಅನ್ನೋ ಕಾರಣಕ್ಕಾಗಿ ಅವನನ್ನ ಆತ್ಮ ಅಂತ, ಅಂತರಾತ್ಮ ಅಂತ ವರ್ಣಿಸ್ತಾರೆ. ಅಂತರ ಅಂದ್ರೆ ಒಳಗಿರುವ, ಒಳಗಿದ್ದು ಸುಖ ಕೊಡುವ ಆತ್ಮನಾಗಿದ್ದಾನೆ, ನಮಗದು ನಿಯಾಮಕನು ಕೂಡ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಆತ್ಮೇತಿತು ಉಪದಿಶ್ಯಂತಿ ಗ್ರಾಹಯಂತಿ ಚ ಅನ್ನುವ ಬ್ರಹ್ಮಸೂತ್ರದಲ್ಲಿ ಆ ಪರಮಾತ್ಮನನ್ನು ಯಾವತ್ತೂ ಕೂಡ ಆತ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನಮಗೆ ಪ್ರಧಾನವಾಗಿ ಗೊತ್ತಿದ್ದೇ ಇದೆ. ಆತ್ಮೇತ್ಯುಪಾಸನಂ ಕಾರ್ಯಂ ಸರ್ವೈರಪಿ ಮುಮುಕ್ಷುಭಿಃ, ಎಲ್ಲಾ ಮುಮುಕ್ಷುಗಳಾದವರು ಕೂಡ ಆತ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು. ಮತ್ತೆ ಉಪದೇಶಶ್ಚ ತಾದೃಶಃ, ಅದೇ ರೀತಿಯಾಗಿ ಮತ್ತೊಬ್ಬರಿಗೆ ಆ ಪರಮಾತ್ಮನನ್ನು ಉಪದೇಶಿಸುವಾಗ ಆತ್ಮಶಬ್ದದಿಂದಲೇ ಉಪದೇಶಿಸಬೇಕು. ಕರ್ತವ್ಯ ನಾಸ್ಯ ಹಾನೇನ ಕಸ್ಯಚಿನ್ ಮೋಕ್ಷಯಿಷ್ಯತೆ. ಆತ್ಮ ವಿಷ್ಣುರಿತಿ ಧ್ಯಾನಂ ವಿಶೇಷಣ ವಿಶೇಷತಃ. ಆ ವಿಷ್ಣು ಆತ್ಮ, ವಿಷ್ಣು ಶಬ್ದವಾಚ್ಯನಾದ ಪರಮಾತ್ಮನು ನನಗೆ ಅಂತರ್ಯಾಮಿಯಾಗಿದ್ದಾನೆ.
ಕೃಷ್ಣ ಶಬ್ದವಾಚನಾದ ಪರಮಾತ್ಮನು ನನಗೆ ಅಂತರ್ಯಾಮಿಯಾಗಿದ್ದಾನೆ. ಹೀಗೆ ಯಾವುದೇ ಭಗವಂತನ ರೂಪವನ್ನು ತಗೊಂಡ್ರು ಆ ರೂಪವು ನನಗೆ ಆತ್ಮ ಆಗಿದೆ, ಅಂತರ್ಯಾಮಿಯಾಗಿದೆ, ನನಗದು ನಿಯಾಮಕವಾಗಿದೆ, ಒಳಗಿದ್ದು ನಿಯಮಿಸ್ತಾ ಇದೆ ಅಂತ ವಿಶೇಷಣ ವಿಶೇಷತೆಯ. ಕೃಷ್ಣ, ವಿಷ್ಣು, ನರಸಿಂಹ ಇತ್ಯಾದಿ ಶಬ್ದಗಳು ವಿಶೇಷವಾಗಿವೆ. ಅದಕ್ಕೆ ಆತ್ಮ ಶಬ್ದ ಎಂಬುದು ವಿಶೇಷಣವಾಗಿದೆ, ಒಳಗಿದ್ದು ನಿಯಮಿಸುವವನು ಅನ್ನೋ ಅರ್ಥವನ್ನು ಹೇಳ್ತಾ ಇದೆ. ಆತ್ಮ ವಿಷ್ಣು ರೀತಿ ಧ್ಯಾನಂ ವಿಶೇಷಣ ವಿಶೇಷತಃ ಕರ್ತವ್ಯ ನಾಸ್ಯ ಹಾನೇನ ಕಸ್ಯಚಿನ್ ಮೋಕ್ಷಯಿಷ್ಯತೆ. ಸರ್ವ ಮುಮುಕ್ಷುಗಳು ಈ ತರ ಉಪಾಸನೆ ಮಾಡಬೇಕು, ಮತ್ತೆ ಮತ್ತೊಬ್ಬರಿಗೆ ಆ ರೀತಿಯಾಗಿ ಬೋಧನೆಯನ್ನು ಕೂಡ ಮಾಡಬೇಕು ಅಂತ ಅದರ ತಾತ್ಪರ್ಯ. ಚಿದಾನಂದಾದಯ ಯಸ್ಯ ಗುಣಾಃ ಆಪ್ತಾಃ ಸದೈವತು ಸ ಆತ್ಮೇತಿ ಪ್ರವಿಜ್ಞೇಯಃ ಗುಣಾನಾಂ ಆಪ್ತಿತಃ ಹರೇಃ. ಆ ಪರಮಾತ್ಮನ ಎಲ್ಲಾ ಗುಣಗಳು ಕೂಡ, ಅವನ ಜ್ಞಾನ, ಆನಂದ ಮೊದಲಾದ ಎಲ್ಲ ಗುಣಗಳು ಆತನಲ್ಲಿ ಅನಾದಿ ಕಾಲದಿಂದಲೂ ಇದ್ದೇ ಇವೆ. ಆದ್ರಿಂದ ಅವನನ್ನ ಗುಣಗಳನ್ನು ಹೊಂದಿರುವುದರಿಂದ ಆತ್ಮ ಎಂಬುದಾಗಿ ಕರೀತಾರೆ. ಪೂರ್ಣತ್ವಾದ ಆತ್ಮನಾಮಾಸು, ಪೂರ್ಣನಾದ್ರಿಂದ ಅವನಿಗೆ ಆತ್ಮ ಎಂಬ ಶಬ್ದದಿಂದ ವ್ಯವಹಾರ ಇದೆ. ನಮಗೆ ಗೊತ್ತಿರುವಂತೆ ಪರಮಶ್ಚಾಸವ ಆತ್ಮ ಅಂತ ಪರಮಾತ್ಮ ಅತ್ಯಂತ ಶ್ರೇಷ್ಠನಾದಂತಹ ಆತ್ಮ ಅಂತ ಅರ್ಥ. ಹಾಗಿರುವುದರಿಂದ ಅಥ ಕಸ್ಮಾತ್ ಉಚ್ಯತೆ ಪರಮ ಇತಿ ಪರಮೇಶ್ಯತೆ ನಾಮರೂಪೇ ವ್ಯಾಕ್ರಿಯತೆ ತಸ್ಮಾದೀನಮಾಹು ಪರಮ ಇತಿ. ಪರಮಾತ್ಮನನ್ನ ಪರಮ ಅಂತ ಹೇಳಲಿಕ್ಕೆ ಏನ್ ಕಾರಣ? ಕಸ್ಮಾತ್ ಉಚ್ಯತೆ ಪರಮ ಇತಿ ಪರಮೇಶ್ಯತೆ ನಾಮರೂಪೇ ವ್ಯಾಕ್ರಿಯತೆ. ಪ್ರಪಂಚಕ್ಕೆ ಒಂದು ನಾಮವನ್ನು, ಹೆಸರನ್ನು ಕೊಟ್ಟವನು ಮತ್ತು ಅದಕ್ಕೊಂದು ರೂಪವನ್ನು ಕೊಟ್ಟವನು ಅವನೇ ಆಗಿದ್ದಾನೆ. ಮತ್ತೆ ಮೂಲತಃ ಆ ನಾಮ ರೂಪಗಳೆಲ್ಲವೂ ಕೂಡ ಅವನದ್ದೇ ಆಗಿವೆ. ತಸ್ಮಾದ್ ಏನಮಾಹು ಪರಮ ಇತಿ. ಈ ಕಾರಣದಿಂದ ಅವನಿಗೆ ಪರಮ ಅಂತ ಹೇಳ್ತಾರೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಮತ್ತೊಂದು ಕಡೆ ಆನಂದಾನುಭವತ್ವಾಚ್ಚ ನಿರ್ದೋಷತ್ವಾಚ್ಚ ಭಣ್ಯತೆ ನಿತ್ಯತ್ವಾಚ್ಚ ತಥಾತ್ಮೀತಿ ವೇದವಾದಿಭಿರೀಶ್ವರ. ವೇದವಾದಿಗಳು ಆ ಪರಮಾತ್ಮನನ್ನ ಆನಂದಾನುಭವ ಸ್ವರೂಪನಾದ್ದರಿಂದ, ನಿರ್ದೋಷನಾದ್ದರಿಂದ ಮತ್ತೆ ನಿತ್ಯನಾದ್ದರಿಂದ ಆತ್ಮ ಎಂಬ ಶಬ್ದದಿಂದ ವ್ಯವಹರಿಸ್ತಾರೆ. ಯೋ ಗುಣೈ ಸರ್ವತೋ ಹೀನಃ ಯಶ್ಚ ದೋಷ ವಿವರ್ಜಿತಃ ಹೇಯೋಪಾದೇಯ ರಹಿತಃ ಸ ಆತ್ಮೀ ತ್ಯಭಿಧೀಯತೆ ಅಂತ ವಾಮನ ಪುರಾಣದ ಒಂದು ಮಾತು. ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದಲ್ಲಿ 1ನೇ ಪಾದದ 6ನೇ ಸೂತ್ರ. ಎಲ್ಲ ಗುಣಗಳಿಂದಲೂ ಕೂಡ ಕೂಡಿದವನು, ಎಲ್ಲ ದೋಷಗಳಿಂದ ರಹಿತನಾದವನು, ಪ್ರಾಕೃತ ಗುಣಗಳಿಂದ ರಹಿತನಾದವನು, ಹೇಯೋಪಾದೇಯ ರಹಿತ, ಯಾವುದನ್ನು ಕೂಡ ಆತ ಇನ್ನು ಸ್ವೀಕರಿಸಬೇಕಾದ್ದಿಲ್ಲ. ಹೇಯ ಉಪಾದೇಯ ಯಾವುದೂ ಆತನಿಗಿಲ್ಲ, ಪ್ರಾಕೃತವಾದದ್ದು. ಯಾವುದನ್ನು ತಿರಸ್ಕರಿಸಬೇಕಾದದ್ದು ಇಲ್ಲ ಆತ. ಈ ಕಾರಣದಿಂದ ಅವನಿಗೆ ಆತ್ಮ ಅಂತ ಹೇಳ್ತಾರೆ. ಆತತತ್ವಾತ್ ತಥಾತೃತ್ವಾತ್ ಆತ್ಮಾಸೌ ಬ್ರಹ್ಮಣ ಸ್ಮೃತಃ ಆದಾನಾತ್ ತದಾತ್ ನಿರ್ಮಾಣಾತ್ ಆತ್ಮಜ್ಞಾನಾತ್ ತಥೈವ ಚ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಬರುವಂತ ಮತ್ತೊಂದು ಶ್ಲೋಕ ಅದು. ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಸುಖ ಜ್ಞಾನವನ್ನು ಕೊಡುವಂಥವನು, ಎಲ್ಲ ಕಡೆ ವ್ಯಾಪಿಸಿದವನು, ಎಲ್ಲವನ್ನು ತನ್ನದನ್ನಾಗಿ ಸ್ವೀಕಾರ ಮಾಡುವವನು, ಮತ್ತೆ ತಾನೇನನ್ನು ಸ್ವೀಕಾರ ಮಾಡಿದ್ದೇನೆ ಅನ್ನೋದರ ಪೂರ್ಣವಾದಂತಹ ಜ್ಞಾನ ಇದ್ದವನು, ಸಂಹಾರ ಕಾಲದಲ್ಲಿ ಪ್ರತಿಯೊಂದನ್ನು ಕೂಡ ಭಕ್ಷಿಸುವವನು, ಸೃಷ್ಟಿ ಕಾಲದಲ್ಲಿ ಅದನ್ನ ಸೃಷ್ಟಿಸುವವನು. ಹೀಗೆ ಈ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದ ಈ ಒಂದು ಶ್ಲೋಕ, ಆತ ಸೃಷ್ಟಿಕರ್ತ ಆಗಿದ್ದಾನೆ ಮತ್ತೆ ನಾಶಕರ್ತ ಆಗಿದ್ದಾನೆ, ಎಲ್ಲವನ್ನು ಪಾಲಿಸುವವನು ಕೂಡ ಅನ್ನೋ ಅರ್ಥವನ್ನು ಆ ಒಂದು ಶ್ಲೋಕ ವಿವರಿಸ್ತದೆ. ಹೀಗೆ ಆತ್ಮ, ಅಂತರಾತ್ಮ, ಪರಮಾತ್ಮ ಅನ್ನುವ ಈ 3 ಶಬ್ದಗಳ ಅರ್ಥ ವಿವರಣ ಮತ್ತೆ ಆ ರೂಪಗಳಿಂದ ಭಗವಂತ ಮಾಡುವಂತಹ ಕ್ರಿಯೆ ಅದೆಲ್ಲವನ್ನು ಕೂಡ ಈ ಶ್ರೌತಾಚಮನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿ ಮುಗಿಸಿದ್ದೇವೆ.